ಬ್ರಾಟ್ ಟು ಯು ಬೈ ವಿಗಾರ್ಡ್. ಜಾಸ್ತಿ ಮೃಣಾಲ್ ಹೆಬ್ಬಾಳ್ಕರ್ ಒಬ್ಬ ಯುವಕ ಇದ್ದಾರೆ. ಆ ಯುವಕನ್ನ ಇನ್ನ ನಾವು ತಯಾರು ಮಾಡಿ ಹದ ಮಾಡಿ ಈ ರಾಜಕೀಯ ಕ್ಷೇತ್ರದಲ್ಲಿ ಮುಂಬರುವಂತ 15 ವರ್ಷಕ್ಕೆ 20 ವರ್ಷಕ್ಕೆ ಅವನನ್ನ ಬಿಟ್ರೆ ಖಂಡಿತವಾಗ್ಲೂ ತಮ್ಮ ಸೇವೆಯನ್ನ ಮಾಡುವಂತ ಒಂದು ಹುಮ್ಮಸವನ್ನ ಹುರುಪನ್ನ ಅವನು ಇಟ್ಕೊಂಡಿದ್ದಾನೆ. ಈಗ ಎದುರುಗಡೆ ಇರುವಂತ ಅಭ್ಯರ್ಥಿ ತಮಗೂ ಎಲ್ಲರಿಗೂ ಗೊತ್ತಿದೆ. ನಾವೇನು ನೀವೇನು ಯಾರು ವಿರೋಧ ಮಾಡಲ್ಲ. ಆದರೆ ಬಿಜೆಪಿಯವರೇ ಸ್ವಂತ ಅವರು ಹುಬ್ಬಳ್ಳಿಯವರು, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಬಂದಿದ್ದಾರೆ, ಅವ್ರಿಗೆ ಬದ್ಧತೆ ಇಲ್ಲ ಅಂಥವ್ರನ್ನ ನಮ್ಮ ಮೇಲೆ ಒತ್ತಾಯಪೂರ್ವಕವಾಗಿ ಹೇರಬೇಡಿ ಅಂತ ಹೇಳಿದಂಥವರು ಬಿಜೆಪಿಯವರು. ಬಿಜೆಪಿಯಲ್ಲಿ ಬಹಳಷ್ಟು ಗೊಂದಲ ಇದೆ, ಕಾರ್ಯಕರ್ತರು ಅಸಮಾಧಾನ ಆಗಿದ್ದಾರೆ, ಅದು ಸಹಜ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಬೆಳಗಾವಿಯ ಸ್ವಾಭಿಮಾನವನ್ನು ನಾವು ಯಾರೂ ಬಿಟ್ಕೊಡೋದು ಬೇಡ. ಪಕ್ಷಾತೀತವಾಗಿ ನಿಮ್ಮೆಲ್ಲರ ಒಂದು ಬೆಂಬಲವನ್ನು ನಾನಿವತ್ತು ಕೊಡ್ತೀನಿ. ಬೆಳಗಾವಿ ಸುಮ್ಮನೆ 2ನೇ ರಾಜಧಾನಿ ಅಂತ ಹೇಳೋದು ಬೇಡ, ಸುಮ್ಮನೆ 2ನೇ ರಾಜಧಾನಿ ಅಂತ ಹೇಳೋದು ಬೇಡ. ಬಹುಶಃ ಶೆಟ್ಟರ್ ಅವರು ಮೊದಲನೇ ಬಾರಿ ಆರಿಸಿ ಬಂದಾಗ 6 ಬಾರಿ ಅವರು ಶಾಸಕರು, 6 ಬಾರಿ ಶಾಸಕರು. ಅವರು ಮೊದಲನೇ ಬಾರಿ ಶಾಸಕರಾದಾಗ ಬಹುಶಃ ಅವರು ಯುವಕರಾಗಿದ್ದರು. ಈಗ ಆ ತುಲನೆ ಮಾಡೋದು ಬಹಳ ತಪ್ಪು. ಮೃಣಾಲ್ ಯುವಕ ಇದ್ದಾನೆ, ಅವರು ಮಾಜಿ ಮುಖ್ಯಮಂತ್ರಿಗಳು ಅಂತ ಹೇಳೋದೇ ತಪ್ಪು. ಅವರು ತಾವು ಯುವಕ ಆದಾಗ ಗೆದ್ದಿದ್ರು, 6 ಬಾರಿ MLA ಆದಂಥವ್ರು ಅಲ್ವಾ ಗುರುಸಮ್ಮ? ಅವರು ಯುವಕರಿದ್ದಾಗಲೇ ರಾಜಕೀಯಕ್ಕೆ ಬಂದಿದ್ದಾರೆ. ಇದ್ಯಾವ ಲೆಕ್ಕಾಚಾರ? ನಾನು ಇಷ್ಟೇ ಹೇಳ್ತೀನಿ, ಬಹಳಷ್ಟು ಕಲ್ತಂಥವ್ರು ಯುವಕರು ಬರಬೇಕು, ಪಾಲಿಟಿಕ್ಸ್ಗೆ ಬರಬೇಕು, ಹೊಸ ರಕ್ತ ಇರಬೇಕು, ಹಳಬರ ಆಶೀರ್ವಾದ ಮಾರ್ಗದರ್ಶನ ಇರಬೇಕು. ಆವಾಗಲೇ ಬ್ಯಾಲೆನ್ಸ್ ಆಗುತ್ತೆ. ಯಾಕಂದರೆ ಹೊಸತನ ಇಲ್ಲದೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಬೆಳಗಾವಿಯನ್ನು ಬೆಳೆಸಬೇಕಾಗಿದೆ. ಅವ್ರು ಹೇಳಿದರು, 2 ಹುಡುಗರು ಹೇಳಿದರು, MLAಗಳು ಹೇಳಿದರು. ಅದು ಇನ್ನು 25 ವರ್ಷಕ್ಕೆ ನಮ್ಮ ಪರಿಕಲ್ಪನೆ ಯಾವ ರೀತಿ ಇರಬೇಕು ಅಂದರೆ, ಬೆಳಗಾವಿ ಈ ಕಡೆ ಸಾಮ್ರಾಟ್ ಟಚ್ ಆಗಿ ನೇಸರಿಗೆವರೆಗೂ ಬೆಳೆಯುತ್ತೆ, ಬೆಳಗಾವಿ ಈ ಕಡೆ ಖಾನಾಪುರದವರೆಗೂ ಬೆಳೆಯುತ್ತೆ. ಯಾಕಂದರೆ ಈಗ ಡಬಲ್ ರೋಡ್. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ರಿಂಗ್ ರೋಡ್ ಆಗುತ್ತೆ. ಬೆಳಗಾವಿ ಈ ಕಡೆ ಹಿರೇವಾಗೇವಾಡಕ್ಕೂ ಬೆಳೆಯುತ್ತೆ. ಈಗ ಹೇಗೆ ಬೆಂಗಳೂರು ಮೈಸೂರು ಒಂದಾಗಿಬಿಟ್ಟಿದೆ, ಹಾಗೆ ಬೆಳಗಾವಿ ಅಷ್ಟರ ಮಟ್ಟಿಗೆ ವೇಗವಾಗಿ ಬೆಳೆಯುವಂಥ ಸಂದರ್ಭದಲ್ಲಿ ಬೆಳಗಾವಿಯ ಮೂಲಭೂತ ಸೌಕರ್ಯ ಯಾವ ರೀತಿ ಇರಬೇಕು? ಮೆಟ್ರೋ ಕೂಡ ಬರಬೇಕು, ಫ್ಲೈಓವರ್ಸ್ಗಳು ಆಗಬೇಕು, ಇಂಡಸ್ಟ್ರಿಗಳು ಬರಬೇಕು, ಇಂಡಸ್ಟ್ರಿಯಲ್ ಹಬ್ ಆಗಬೇಕು, ಇನ್ವೆಸ್ಟರ್ಸ್ ಬರಬೇಕು. ಇದನ್ನೆಲ್ಲ ಮಾಡುವಂಥ ಒಬ್ಬ ಉತ್ಸಾಹಿ ಯುವಕ ನಮ್ಮ ಭಾಗದ ಸಂಸದರಾಗಬೇಕು. ಅವರತ್ರ ಎಲ್ಲ ಸ್ಥಾನಮಾನ ನೋಡಿದಂಥವ್ರಿದ್ದಾರೆ, ಎಲ್ಲ ಸ್ಥಾನಮಾನ ಸಿಕ್ಕಿದೆ ಅವ್ರಿಗೆ. 6 ಬಾರಿ ಶಾಸಕರಾಗಿದ್ದಾರೆ, ಒಮ್ಮೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಒಮ್ಮೆ ಸ್ಪೀಕರ್ ಆಗಿದ್ದಾರೆ, 2 ಬಾರಿ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ, ಮುಖ್ಯಮಂತ್ರಿ ಕೂಡ ಇದ್ದಾರೆ. ಅವರಿಗೆ ಹಸುವಿಲ್ಲ, ಕೆಲಸ ಮಾಡಬೇಕನ್ನುವಂಥ ಹಸುವಿಲ್ಲ, ಬಯಕೆ ಅಂತೂ ಬರೋದಿಲ್ಲ. ಅದರಲ್ಲೂ ಅಭಿಮಾನ ಅಂತೂ ಸಾಧ್ಯನೇ ಇಲ್ಲ ಹುಟ್ಟಲಿಕ್ಕೆ ಬೆಳಗಾವಿ ಮೇಲೆ. ಇಷ್ಟು ಪದೇ ಬೆಳಗಾವಿ ಮೇಲೆ ಅನ್ಯಾಯ ಮಾಡಿದಂಥವ್ರು, ಬೆಳಗಾವಿ ಮೇಲೆ ಅಭಿಮಾನ ದಿಢೀರಂತ ಒಂದೇ ರಾತ್ರಿಗೆ ಒಂದೇ ದಿನಕ್ಕೆ ಹುಟ್ಟಿದ್ರೆ ಅದು ಸ್ವಾರ್ಥಕ್ಕಾಗಿ ಹುಟ್ಟಿದೆ, ಇಲೆಕ್ಷನ್ಗೋಸ್ಕರ ಹುಟ್ಟಿದೆ ಅಂತ. ಈಗ ನಮ್ಮನ್ನ ಹೋಗಿ ನೀವು ಬೇರೆ ಜಿಲ್ಲೆಗೆ, ಇದು ನನ್ನ ಕರ್ಮಭೂಮಿ, ಇದು ನನ್ನ ಧರ್ಮಭೂಮಿ, ಇವತ್ತಿನಿಂದ ನಾನು ಇಲ್ಲೇ ಉಳಿತೀನಿ, ಇಲ್ಲೇ ಕೆಲಸ ಮಾಡ್ತೀನಿ ಅಂತಂದರೆ ಅದು ನಂಬೋದು ಬಹಳ ಕಷ್ಟ ಆಗುತ್ತೆ, ಬಹಳಷ್ಟು ಕಷ್ಟ ಆಗುತ್ತೆ. ನಮ್ಮ ಮನೆನೇ, ಸ್ವಂತ ಮನೆನೇ. ಆ ಆಸಕ್ತಿನೇ ಬೇರೆ ಇರುತ್ತೆ. ತಾವೆಲ್ಲ ತಿಳಿದಂಥವ್ರಿದ್ದೀರಾ, ಬುದ್ಧಿಜೀವಿಗಳಿದ್ದೀರಾ. ಮಾಂತೇಶ್ ನಗರ ಆಗಿರ್ಬೋದು, ಆಂಜನೇಯ ನಗರ ಆಗಿರ್ಬೋದು, ರಾಮತೀರ್ಥ ನಗರ ಆಗಿರಬಹುದು, ಇಲ್ಲಿ ಹಿರಿಯರು ನೀವೆಲ್ಲ ಏನು ಅಂತಂದರೆ ನೀವು ಡಿಸೈಡಿಂಗ್ ಫ್ಯಾಕ್ಟರ್. ನೀವು ಈ ಚುನಾವಣೆಯ ದಿಕ್ಕನ್ನು ಬದಲು ಮಾಡುವಂಥ ಶಕ್ತಿ ಹಿರಿಯರಿಗಿದೆ. ಯುವಕರು ಮುಂದೂಡ್ತಾರೆ, ಆದರೆ ಚುನಾವಣೆಯನ್ನು ಬದಲು ಮಾಡುವಂಥ ಶಕ್ತಿ ಹಿರಿಯರಿಗಿದೆ, ಮಹಿಳೆಯರಿಗಿದೆ. ನೀವು ಒಂದು ಇಂಪ್ಯಾಕ್ಟ್ ಮಾಡ್ತೀರಾ, ವೋಟರ್ಸ್ಗಳ ಮೇಲೆ ಒಂದು ಇಂಪ್ಯಾಕ್ಟ್ ಮಾಡ್ತೀರಾ. ಇಲ್ಲಿ
ಸಂಖ್ಯೆಯಲ್ಲಿ ಎಷ್ಟಿದಿರೋ ಗೊತ್ತಿಲ್ಲ, ಆದರೆ ಒಬ್ಬೊಬ್ರು ಒಂದೊಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಜನ ಅದನ್ನ ಬಹಳಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ. ನಾನು ಇಷ್ಟೇ ಕಳಕಳಿ ನಂದು, ಇಷ್ಟೇ ನನ್ನ ವಿನಂತಿ ತಮಗೆಲ್ಲರಿಗೂ. ಯಾವ ರೀತಿ ನಾನು ಬಹಳಷ್ಟು ಕಷ್ಟಪಟ್ಟು ಈ ರಾಜಕಾರಣದಲ್ಲಿ ಒಬ್ಬ ಮಹಿಳೆಯಾಗಿ ಇಂಥ ಒಂದು ಕಾಂಪಿಟೇಷನ್ ಯುಗದಲ್ಲಿ ನನ್ನ ಮಗ ಏನೋ ಭಾಷಣದಲ್ಲಿ ಹೇಳ್ತಾ ಇದ್ದ, ಯಾರೇ ಎಷ್ಟೇ ಅವಮಾನ ಮಾಡಿದ್ರು ಅವರೆಲ್ಲ ಒಂದೊಂದು ಮೆಟ್ಲಾಗಿ ಯಾವ ರೀತಿ ರಾಜಕಾರಣದಲ್ಲಿ ಗಟ್ಟಿಯಾಗಿ ನಿಂತಿದ್ದೀನೋ ಇದಕ್ಕೆ ನನಗೆ 24 ವರ್ಷ ತಗೊಂಡು. ಆದರೆ ನನ್ನ ಹಸಿವಿನೂ ಕಡಿಮೆ ಆಗಿಲ್ಲ. ಸಮಾಜಕ್ಕೆ ಏನಾದರೂ ಮಾಡಬೇಕು, ಸಮುದಾಯಗಳಿಗೆ ಏನಾದರೂ ಮಾಡಬೇಕು, ರಾಜಕಾರಣದಲ್ಲಿ ಕೆಲಸ ಮಾಡಬೇಕು. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಕೊಡ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಪಾಪ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಸಾಹೇಬರು ಬೆಳಗಾವಿ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಸುಮ್ಮನೆ ನಾನು ಸ್ಪೀಕರ್ ಇದ್ದಾಗ ನಾನು ಪೂಜೆ ಮಾಡಿದೆ ಸುವರ್ಣಸೌಧಕ್ಕೆ, ನಾನೇ ಬಂದು ಉದ್ಘಾಟನೆ ಮಾಡಿದೆ ಅಂತಂದರೆ ಅದನ್ನು ಯಾರೂ ಇವತ್ತು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ನ್ಯಾಯ ಕೊಡದಂಥವರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿಗಳಾದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ನ್ಯಾಯ ಕೊಡದಂಥವರು, ಪದೇ ಪದೇ ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡಿದಂಥವ್ರು ಯಾವ ನೈತಿಕತೆಯನ್ನು ಇಟ್ಟುಕೊಂಡು ನಮ್ಮ ಮತವನ್ನು ಕೇಳ್ತಾರೆ ಅನ್ನುವಂಥ ವಿಚಾರವನ್ನು ತಾವೆಲ್ಲ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ. ಬಂಧುಗಳೇ, ಇನ್ನು ಬರೀ 19 ದಿನ ಉಳಿದಿದೆ. ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಕುಳಿತಿದ್ದೀರಾ. ಇಲ್ಲಿ ನಾನು ಎಲ್ಲರನ್ನೂ ನೋಡ್ತಾ ಇದ್ದೆ. ಇಲ್ಲಿ ಯಾವುದು ಒಂದೇ ಪಕ್ಷದಿಂದ ಬಂದಂಥವ್ರು ಯಾರಿಲ್ಲ, ಎಲ್ಲ ಪಕ್ಷಾತೀತವಾಗಿ ಕೂತ್ಕೊಂಡಿದ್ದೀರಾ. ದಯಮಾಡಿ ಒಂದು ಅವಕಾಶ ಕೊಟ್ಟು ನೋಡಿ. 20 ವರ್ಷ BJPಯವರಿಗೆ ಈ ಭಾಗದಲ್ಲಿ ಸಂಸದರನ್ನು ಮಾಡಿದ್ದೀರಾ. 5 ವರ್ಷ ಮೃಣಾಲ್ ಹೆಬ್ಬಾಳ್ಕರ್ಗೆ ಅವಕಾಶ ಕೊಡಿ. ನಾವು ಯಾವ ಪದ್ಧತಿಯಲ್ಲಿ ಕೆಲಸ ಮಾಡ್ತೀವಿ, ಒಬ್ಬರು ಸಂಸದರಾದಂಥವರ ಜವಾಬ್ದಾರಿ ಏನು, ಒಬ್ಬ ಸಂಸದರು ಹೀಗೂ ಕೆಲಸ ಮಾಡ್ಬೋದಾ ಅನ್ನೋಷ್ಟರ ಮಟ್ಟಿಗೆ ಅವನು ಕೆಲಸ ಮಾಡ್ತಾನೆ. ಉತ್ಸಾಹಿ ಯುವಕ ಇದ್ದಾನೆ. ವಿಶ್ವಾಸವಿಡಿ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ನಾನು ಮಂತ್ರಿ ಇದ್ದೀನಿ. ಎಲ್ಲರೂ ಸೇರಿಕೊಂಡು ಈ ಬೆಳಗಾವಿಯನ್ನು ನಿಜವಾದ ಅರ್ಥದಲ್ಲಿ ರಾಜ್ಯದ 2ನೇ ರಾಜಧಾನಿ ಮಾಡಲಿಕ್ಕೆ ತಮ್ಮದು ಒಂದು ಆಶೀರ್ವಾದ ಬೇಕಾಗತ್ತೆ. ನಾನೊಬ್ಬಳೇ ಮಾಡ್ತೀನಿ, ಅವನೊಬ್ಬಳೇ ಮಾಡ್ತಾನೆ, ನಾವಷ್ಟೇ ಲೀಡರ್ಗಳು ಮಾಡ್ತಾನೆ ಅಂತಂದರೆ ಅಲ್ಲ. ಅದಕ್ಕೆ ಮುನ್ನುಡಿಯನ್ನು ಬರಿಬೇಕಾದ. Brought to you by Vigard.